ಹಾಯ್, ಇವತ್ತು ಟೊಮೆಟೊಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ. ಟೊಮೆಟೊಕಾಯಿ ಚಟ್ನಿಗೆ ಟೊಮೆಟೊಕಾಯಿ 1 kg ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಒಂದು 15, ಬೆಳ್ಳುಳ್ಳಿ ಒಗ್ಗರಣೆಗೆ ಮತ್ತು ಬಾಡ್ಸೋಕ್ಕೂ ಒಂದು 5 ಗೆಡ್ಡೆ ತೊಗೊಂಡಿದ್ದೀನಿ. ಕೊರ್ಬೇವಿನ ಸೊಪ್ಪು, ಹುಣಸೆಹಣ್ಣು, ಜೀರಿಗೆ, ಮೆಂತ್ಯ, ಸಾಸಿವೆ, ಅರಿಶಿನ, ಉಪ್ಪು, ಎಣ್ಣೆ. ಟೊಮೆಟೊಕಾಯಿನ ಸ್ವಲ್ಪ ದಪ್ಪಕ್ಕೆ ಹಚ್ಕೊಂಡು ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದರ ಜೊತೆಗೆ ನಾನೊಂದು 5 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಅದರಲ್ಲಿ ಒಂದು 4 ಗೆಡ್ಡೆಯಷ್ಟು ಹಾಕ್ತಾಯಿದ್ದೀನಿ. ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು, ಕೊರ್ಬೇವಿನ ಸೊಪ್ಪು, ಇದು ಸ್ವಲ್ಪ ಒಗ್ಗರಣೆಗೊಳಿಸ್ಕೊಂಡು ಉಳಿದಿದ್ದು ಹಾಕಿದ್ದೀನಿ. 3 ಸ್ಪೂನ್ ಜೀರಿಗೆ, ಒಂದು ಅರ್ಧ ಸ್ಪೂನ್ ಮೆಂತ್ಯ, ಅರಿಶಿನ ಒಂದು ಅರ್ಧ ಸ್ಪೂನ್. ಇಷ್ಟು ಈಗ ಉಪ್ಪು ರುಚಿಗೆ ತಕ್ಕಷ್ಟು. ಇಷ್ಟನ್ನು ಚೆನ್ನಾಗಿ ಬಾಡಿಸ್ಕೋಬೇಕು. ನೀರೆಲ್ಲ ಇಂಬ್ರಿದೆ, ಇಷ್ಟು ಮೆತ್ತಗಾದರೆ ಸಾಕು. ಇವಾಗ ರುಬ್ಕೊಳ್ಳೋಣ. ಇದನ್ನು ತಣ್ಣಗಾಗಿದೆ, ಅದನ್ನು ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ಅದೇ ಬಾಣಲಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕು ಇದಕ್ಕೆ. ಸಾಸಿವೆ, ಬೆಳ್ಳುಳ್ಳಿ, ಕೊರ್ಬೇವಿನ ಸೊಪ್ಪು, ರುಬ್ಕೊಂಡಿರೋದನ್ನು ಹಾಕ್ಬಿಟ್ಟು ನೀರು ಒಂದು ಸ್ವಲ್ಪನೂ ಹಾಕಬಾರ್ದು. ಸ್ವಲ್ಪ ಎಣ್ಣೆ ಮೇಲೆ ಬರೋವರೆಗೂ ಈ ಥರ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಟೇಸ್ಟ್ ನೋಡ್ಬಿಟ್ಟು ಬೇಕು ಅಂದರೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಇಷ್ಟು ಫ್ರೈ ಆಗಿದೆ. ಈ ಥರ ಎಣ್ಣೆ ಮೇಲೆ ಬಂದಮೇಲೆ ಆಫ್ ಮಾಡಿಬಿಡ್ಬೇಕು. ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊತಾ ಇದ್ದೀನಿ. ಈ ಚಟ್ನಿ ಚಪಾತಿಗೆ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಕಲಿಸ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ.